ಈಗ ಇವರು ತೋರಿಸ್ತಾ ಇರೋದು ಅಶ್ಲೀಲ ವಿಡಿಯೋ ಕೇಸು ಪ್ರಜ್ವಲ್ ರೇವಣ್ಣಂದು. ಇದು ಭಾಳ ಅತಿ ಆಗ್ತಾ ಇದೆ. ಜನಗಳಿಗೆ ದಿನ ಬೆಳಕರಿದ್ರೆ ಬೇರೆ ನ್ಯೂಸು ಯಾವ್ದಾರ ಇದೆಯಾ ಅಂದರೆ ಏನೂ ಇಲ್ವೇ ಇಲ್ಲ. ಬರೀ ಇದನ್ನೇ ಹಿಡ್ಕೊಂಡು ಬೆಳಗಿನಿಂದ ಸಾಯಂಕಾಲ ತನಕನೂ ರೇವಣ್ಣಂದು ಪ್ರಜ್ವಲ್ ರೇವಣ್ಣಂದು ಬಂದಿದೆಯಾ, ಅದು ಯಾರು ಬಿಟ್ಟಿದ್ದಾರೆ, ಅದು ಯಾರು ಬಿಟ್ಟಿಲ್ಲ, ಬರೀ ಇದನ್ನು ತೋರಿಸ್ತಾರೆ. ಅದು ಬಿಟ್ಟುಬಿಟ್ರೆ ಬೇರೆ ಇನ್ನೇನು ಕೆಲಸ ಏನಾಗೆ, ಬೇರೆ ನ್ಯೂಸೇ ತೋರಿಸ್ತಾ ಇಲ್ಲ ಅವರು. ಎಲೆಕ್ಷನ್ ಬಿಟ್ಟರು, ದೇಶದ ಅಭಿವೃದ್ಧಿ ಬಿಟ್ಟರು, ಯಾವುದನ್ನು ತೋರಿಸ್ತಾ ಇಲ್ಲ ಇವರು ಮಾತೆತ್ತಿದ್ರೆ ಪ್ರಜ್ವಲ್ ರೇವಣ್ಣಂದು ವಿಡಿಯೋ ಮಾಡಿದಾರೆ ಯಾರು, ಆ ಪೆನ್ ಡ್ರೈವ್ ಬಿಟ್ಟವ್ರು ಯಾರು, ಪೆನ್ ಡ್ರೈವ್ ಎಲ್ಲಾಯಿತು, 2 ಲಕ್ಷ ಆಯಿತು, 3 ಲಕ್ಷ ಆಯಿತು, ಸಂಸ್ಥೆ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಬರೀ ಹೇಳ್ತಾರೆ. ಅದನ್ನು ಕಟ್ಕೊಂಡು ಜನಕ್ಕೆ ಏನೂ ಆಗಬೇಕಾಗಿಲ್ಲ. ಅದು ಅವ್ರವ್ರು ಇದ್ದಾರೆ, ಗೌರ್ಮೆಂಟ್ ಇದೆ, ಪೊಲೀಸ್ ಇದೆ, ಅವರು ಬಗೆಹರಿಸ್ಕೊತಾರೆ. ಆದರೂ ಕೂಡ ಇವರು ಜನಗಳಿಗೆ ಏನೋ ನಾವು ಸುದ್ದಿ ಕೊಟ್ಬಿಡ್ತೀವಿ, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಈ ಸುದ್ದಿ ಕೊಡೋರು ಅಂತೇಳಿ ಪ್ರತಿಯೊಬ್ಬ ಚಾನಲ್ನವರು ಕೂಡ ಹಠಕ್ಕೆ ಬಿದ್ದವ್ರಂಗೆ ದಿನ ಬೆಳಗಿನಿಂದ ಸಾಯಂಕಾಲದವರೆಗೂ ಕೂಡ ಇದನ್ನೇ ತೋರಿಸ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಏನು ಕೆಲಸನೇ ಇಲ್ಲ ಅವರಿಗೆ. ಇದನ್ನು ಹೇಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಬಹುಶಃ ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ. ಜನಗಳಿಗೆ ಬೇಜಾರಾಗ್ಬಿಟ್ಟು ಟಿವಿನೇ ಸ್ವಿಚ್ ಆಫ್ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಬೇಡವೇ ಬೇಡಪ್ಪ ಈ ನ್ಯೂಸ್ ನೋಡೋದು ಏನಿದೆ ಅಂತ ಹೇಳಿದ್ರೆ. ಈಗ ಹೇಳಿದ್ದನ್ನೇ ಬೆಳಗ್ಗೆ ಏನು ಹೇಳ್ತಾರೆ 10 ನಿಮಿಷ 15 ನಿಮಿಷ ನ್ಯೂಸಲ್ಲಿ, ಅದನ್ನೇ 24x7 ಅದನ್ನೇ ತಂದು ತೋರಿಸ್ತಾ ಇರ್ತಾರೆ ಮೇಡಮ್. ಅದು ಬಿಟ್ಟರೆ ಏನೂ ಇಲ್ವೇ ಇಲ್ಲ. ರೇವಣ್ಣಂಗೆ ಬೇಲ್ ಆಗುತ್ತಾ ಆಗಿಲ್ವಾ ಕ್ವಶನ್ ಮಾರ್ಕು ಎಕ್ಸ್ಕ್ಲಮೇಟ್ರಿ ಇದನ್ನೇ ಹಾಕೊಂಡ್ಬರ್ತಾ ಇರ್ತಾರೆ. ಅವ್ರ ಹೆಂಡತಿ ಯಾಕೆ ಬರಲಿಲ್ಲ ಅಲ್ಲಿಗೆ, ಅವ್ರು ಯಾಕೆ ಬರಲಿಲ್ಲ, ಅದೆಲ್ಲ ಕಟ್ಕೊಂಡು ಜನಕ್ಕೆ ಏನು ಹಾಕ್ಬೇಕಾಗಿದೆ. ಅದಕ್ಕೋಸ್ಕರ ಈಗ TV ಚಾನಲ್ನವರು ದಯವಿಟ್ಟು ಇದನ್ನು ತೋರಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ಬೇರೆ ಇನ್ನೇನಾದ್ರು ದೇಶದ ಬಗ್ಗೆ ಇರೋ ವಿಚಾರಗಳನ್ನ, ಅಂತಾರಾಷ್ಟ್ರೀಯ ವಿಚಾರಗಳನ್ನ ತೋರಿಸಿದ್ರೆ ಜನಗಳಿಗೆ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಏನು ಸಂದೇಶ ಮುಟ್ತದೆ? ಇದರಿಂದ ಸಂದೇಶ ಏನಿಲ್ಲ, ಇದು ಸಂದೇಶ ಅನ್ನೋದೇ ಇದರಲ್ಲಿ ಇಲ್ಲ ಈ ವಿಚಾರದಲ್ಲಿ. ಸುಮ್ಮನೆ ಇವರು ಏನಂತಂದ್ರೆ ನಾವೇನೋ ಹೇಳ್ತೀವಿ, ಯಾವುದೋ ಒಂದು ರಾಜಕಾರಣಿ ಇದನ್ನ ಮರ್ಯಾದೆ ತೆಗಿತೀವಿ ಅಥವಾ ಇನ್ನೊಬ್ಬ ರಾಜಕಾರಣಿ ಶಕ್ತಿ ತೋರಿಸ್ತೀವಿ ಅನ್ನೋದನ್ನ ಮಾಡ್ತಾ ಇದ್ದಾರೆ ವಿನಃ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ಇವರು. ಜನರಿಗೇನು ಒಳ್ಳೇದಿಲ್ಲ. ಒಂದು ಕುಟುಂಬದ ಹಿರಿಯ ಮನುಷ್ಯನಿಗೆ ಒಂದು ಕೆಟ್ಟ ಹೆಸರು ತರೋಂಥ ಪ್ರಯತ್ನ ಇವರೇ ಮಾಡ್ತಾ ಇದ್ದಾರೆ. ದೇವೇಗೌಡರಿಗೆ ಒಂದು ಕೆಟ್ಟ ಹೆಸರು ಬರೋ ಥರ. ಈ ಕೆಲವರಿಗೆ ಗೊತ್ತೇ ಇರಲ್ಲ, TV ಇರಲ್ಲ, ಏನು ಇರಲ್ಲ, ಅವ್ರ ಬಗ್ಗೆ ಏನೋ ದೇವೇಗೌಡರು ಅಂದ್ರೆ ಒಬ್ಬರು ಮಾಜಿ ಪ್ರಧಾನಿ ಅಂತ ತಿಳ್ಕೊಂಡಿರ್ತಾರೆ. ಬರೀ ಯಾವ TV ನೋಡಿದ್ರು ಹುಡುಗರು ಮಕ್ಕಳುಗಳು TV ನೋಡೋ ಹಂಗೆ ಇಲ್ಲ. ಬರೀ ಇವರು ರಾಜಕೀಯದವರು ಕೂಡ ಕೂತ್ಕೊಂಡ್ರೆ ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಅವರು ರಾಜ್ಯದ ಅಭಿವೃದ್ಧಿದು ಬಿಟ್ಬಿಟ್ಟು ಬರೀ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಉತ್ತರ ನೀವು ಅಸೆಂಬ್ಲಿಗೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾರೆ. ಇವ್ರು ಅಲ್ಲೋಗಿ ನಾವು ಈ ಪ್ರಶ್ನೆನ ಕೇಳ್ತೀವಿ ಅಂತಾರೆ. ಇದನ್ನು ನೋಡಿದರೆ ಒಂಥರ ಇವರು ರಾಜ್ಯ ಸರ್ಕಾರ ನಡೆಸ್ತಾ ಇಲ್ಲ, ಇವರ ಒಂದು ಕಿತ್ತಾಟನ ನಡೆಸ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಈ ನಿಜವಾಗ್ಲೂ ಈ ಒಂದು ವಿಡಿಯೋ ಹರಿದಾಟ ನೋಡಿದರೆ ಒಂದು ನಮ್ಮ ರಾಜ್ಯದ ಜನನೇ ತಲೆ ತಗ್ಸೋವಂಥ ವಿಚಾರ ಇದು. ಅಂದ್ರೆ ಇದು ರಾಜಕೀಯವಾಗಿ ವೈಯಕ್ತಿಕ ಆಗ್ತಿದೆ ಅಂತ? ಇದು ಹೌದು, ಖಂಡಿತವಾಗಿಯೂ ಇದು ರಾಜಕೀಯವಾಗಿ ವೈಯಕ್ತಿಕನೇ. ಇದು ಇಲ್ಲಿಗೆ ಮುಗಿಯಲ್ಲ, ಇದು ಮುಂದುವರಿತಾನೆ ಇರುತ್ತೆ. ಇದು ಹೆಂಗೆ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ, ಬಿಹಾರದಲ್ಲಿ ನಡೀತಾ ಇದೆ, ಇದು ಇನ್ನೊಂದು ಬಿಹಾರ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಕರ್ನಾಟಕ. ಅಂದ್ರೆ ಇದು ಯಾವ ತರ ಬಗೆಹರಿಯುತ್ತೆ ಅಂತ TV ಚಾನಲ್ಗಳ ಮುಖಾಂತರ ಈ ತರ ಮಾಡಿದ್ರೆ ಈ TV ಚಾನಲ್ ಅವರು ಈ ತರ ತೋರ್ಸೋದನ್ನ ನಿಲ್ಲಿಸಬೇಕು. ಇವರು ಅವ್ರನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಇವರಿಗೆ TRP ಬರಲಿ ಅದನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಏನು ಅಂತಂದರೆ ಈ ಒಂದು ಇದನ್ನು ವಿಚಾರನ ಇಟ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ ರಾತ್ರಿ 12 ಗಂಟೆ ಯಾವಾಗ ಹಾಕಿರೋ ಇದನ್ನೇ ತೋರಿಸ್ಕೊಂಡು ತಮ್ಮ ಒಂದು ಇದು ನಮ್ಮಲ್ಲೇ ಮೊದಲು ಅಂತ ತೋರಿಸ್ತಾ ಇದು ರಾಜ್ಯದ ಒಂದು ಮಾನನ ಹರಾಜು ಹಾಕ್ತಾ ಇದ್ದಾರೆ ಮಾಧ್ಯಮದವರೇ. ಇದನ್ನು ದಯವಿಟ್ಟು ಅವ್ರು ಸ್ಟಾಪ್ ಮಾಡಬೇಕು. ಅಂದರೆ ಇವಾಗ TV ತೋರಿಸಿದ ತಕ್ಷಣ ಇದಕ್ಕೆ ಒಂದು ಸಮಸ್ಯೆಗೆ ಏನಾದರೂ ಪರಿಹಾರ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ? TV ತೋರಿಸಿದ್ರೆ ಆಗಲ್ಲ. ಅದು ಜನಗಳು ಚರ್ಚೆಗೊಂದು ಗ್ರಾಸ ಆಗುತ್ತೆ ಅಷ್ಟೇ. ಇವತ್ತು ಎಲ್ಲ ಕೆಲಸ ಮಾಡಿದ್ಬಿಟ್ಟು ಈ ಚರ್ಚೆ ಮೇಲೆ ಕೂತಿದ್ದಾರೆ ವಿನ ಜನ ಎಲ್ಲರೂ ಕೂಡ. ಅವ್ರು ಯಾವುದು ನಮಗೆ ಒಂದು ಲೈಟ್ ಇಲ್ಲ, ಒಂದು ರೋಡ್ ಇಲ್ಲ, ಒಂದು ನೀರಿಲ್ಲ, ಈ ಸಮಸ್ಯೆ ಬಿಟ್ಬಿಟ್ರು ಜನನು ಮರಮಾಚೋದಕ್ಕೆ ಇದನ್ನು ಅವರು ಕೂಡ ಮೇಲೆ ತರ್ತಾ ಇರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಕೇಳಬಾರ್ದು. ಹೌದು, ಎಲೆಕ್ಷನಲ್ಲಿ ಅಂತೇಳಿ. ನಿಮ್ಗೇನಂತ ಸರ್ ಮಾತಾಡ್ತಾರೆ? ಅಣ್ಣ, ಸರ್ಕಾರದ ಬಗ್ಗೆ ಏನು ಮಾತಾಡೋಂಗಿಲ್ಲ ಅಣ್ಣ. ಸರ್ಕಾರ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು. ರಾಜ್ಯದ ಅಭಿವೃದ್ಧಿ ಯಾವುದೂ ಆಗ್ತಾಯಿಲ್ಲ. ಬರೀ ವೈಯಕ್ತಿಕ ಯಾವುದೋ CD ಬಿಡ್ಕೊಳ್ತಾರೆ, ಅದನ್ನೇ ಮಾಡ್ಕೊಂಡು ತೋರಿಸ್ಕೊಳ್ತಾರೆ. ಈ ಮಾಧ್ಯಮಗಳಿಗೂ ತೋರಿಸ್ಕೊಂಡ್ಬಿಡ್ತಾರೆ. ರಾಜ್ಯದ ಅಭಿವೃದ್ಧಿ ಯಾರೂ ಕೇಳ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದೇನೋ ರಾಜಕೀಯ ತೆವಲು, ಅವ್ರಿಗೆ ಅಧಿಕಾರ ಬೇಕಷ್ಟೇ. ಅಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ಯಾವುದೂ ಆಗ್ತಾಯಿಲ್ಲ. ಈ CD ಪೆನ್ ಡ್ರೈವ್ ಅವನ್ನ ಬಿಟ್ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ರಾಜ್ಯದ ಜನತೆಗೆ. ಮಾಧ್ಯಮಗಳ ವಿಚಾರಕ್ಕೆ ಬಂದರೆ ನಿಮ್ಗೆ ಏನಾಗುತ್ತೆ ಅಣ್ಣ? ಮಾಧ್ಯಮಗಳು ಏನು ಮಾಡೋಂಗಿಲ್ಲ ಅಣ್ಣ. ಇವತ್ತು ಇರೋದೇ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾ ಆಯಿತು. ಈಗ ಮಾಧ್ಯಮ ಜನಗಳಿಗೆ ತಲುಪಬೇಕು ಅಂದರೆ ಮಾಧ್ಯಮಗಳಿಂದಲೇ. ಜನಗಳು ಎಲ್ಲರಿಗೂ ತಲುಪಲ್ಲ. ಏನಾಗಿದೆ ಅನ್ನೋದು ಮಾಧ್ಯಮಗಳಿಂದ ತಲುಪ್ತದೆ. ಅದರಲ್ಲಿ ಮಾಧ್ಯಮಗಳಿಂದ ಒಳ್ಳೆಯದು ತೋರಿಸ್ತಾರೆ, ಕೆಟ್ಟದ್ದು ತೋರಿಸ್ತಾರೆ. ಬಟ್ ಇಂಥ ಪೆನ್ ಡ್ರೈವು CD ಅಂತ ಇದನ್ನು ಹೈಲೈಟ್ ಮಾಡ್ದಂಗೆ ಜಾಸ್ತಿ ಆಗ್ತಿದೆ. ತೋರಿಸ್ಬೇಕು ಜನಗಳಿಗೆ. ಯಾಕೆಂದರೆ ಒಂದು ಕಡೆ ಅನ್ಯಾಯ ಆಗಿದೆ, ಇನ್ನೊಂದು ಕಡೆ ತೋರಿಸ್ಬೇಕು ಅಂದರೆ ಮಾಧ್ಯಮಗಳಿಂದನೇ. ಬಟ್ ಅಂಥದ್ದನ್ನು ಕಡಿಮೆ ಮಾಡಿ ರಾಜ್ಯದ ಅಭಿವೃದ್ಧಿ ಎಲ್ಲೆಲ್ಲ ಆಗಿಲ್ಲ ಅಲ್ಲೆಲ್ಲಿ ಮಾಧ್ಯಮಗಳು ಸ್ವಲ್ಪ ರಾಜಕೀಯ ವ್ಯಕ್ತಿಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಸಮಸ್ಯೆ ಏನು ಪರಿಹಾರ ಬಗೆಹರಿಯುತ್ತೆ ಅಣ್ಣ? ಬಗೆಹರಿಸ ಸದ್ಯಕ್ಕೆ ಯಾವ ಬಗ್ಗೆನೂ ಸಮಸ್ಯೆ ಇಲ್ಲಿ ತನಕ ಯಾವ ಸಮಸ್ಯೆನೂ ಬಗೆಹರಿಸಿಲ್ಲ, ಹರಿಸೋದು ಇಲ್ಲ. ಎಲ್ಲ ತೊಳ್ಕೊಂಡು ಹೋಗೋದು ಬಿಟ್ಟರೆ ಯಾವುದೇ ರಾಜ್ಯದ ಯಾವುದೇ ಕೆಲಸ ಕಾರ್ಯಗಳು
ನಡೀತಾ ಇಲ್ಲ. ಅದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಅವರಾಯಿತು, ಅವ್ರ ಎಲೆಕ್ಷನ್ ಆಯಿತು, ನಮಗೇನು ಲಾಭ ಆಗುತ್ತೆ, ನಮಗೇನು ಲಾಭ ಮಾಡ್ಕೋಬೋದು, ನಮ್ಮ ಪಕ್ಷಕ್ಕೆ ಎಷ್ಟು ಬೇಕು. ಇದನ್ನು ಬಿಟ್ಟರೆ ಯಾವುದೇ ಪಕ್ಷ ಬಂದ್ರೂ ಅವ್ರದ್ದು ವೈಯಕ್ತಿಕವಾಗಿ ನೋಡ್ಕೊಳ್ತಾ ಇರೋದು, ರಾಜ್ಯದ ಅಭಿವೃದ್ಧಿ ಯಾರೂ ನೋಡ್ತಾ ಇಲ್ಲ. ಜನಗಳನ್ನು ಸ್ವಲ್ಪ ಎಚ್ಚೆತ್ಕೋಬೇಕು. ಅದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದೆಲ್ಲ ಹಾಕಬೇಕು. ಮಾಧ್ಯಮದವ್ರು ಬರೀ ಅದನ್ನೇ ಹಾಕ್ತಾರೆ ಹೊರತು ಬೇರೆ ಕಷ್ಟ ಸುಖ ರೈತರದ್ದೇ ಆಗಲಿ ಅನುಕೂಲ ಏನೂ ಇಲ್ಲ. ಸುಮ್ಮನೆ ಇದ್ರನ್ನ ಒಂದು ಹಿಡ್ಕೊಂಡು ಎಳಿತಾವ್ರೆ ಹೊರತು ಬೇರೆ ಎಲ್ಲದನ್ನು ನಮ್ಗೆ ತೋರಿಸ್ಬೇಕು. ಮಾಧ್ಯಮದಲ್ಲಿ ಇದೊಂದೇ ತೋರಿಸ್ಬಾರ್ದು. ಎಷ್ಟೋ ಜನ ಕಷ್ಟ ಸುಖ ಯಾರು ತೋರಿಸ್ತಾ ಇಲ್ಲ ರೈತರದ್ದು. ರೈತರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಯಾರಿಂದಲೂ, ಅದನ್ನು ತೋರಿಸಿ ಫಸ್ಟು. ಅವ್ರಿಗೇನು ಕುಂದು ಕೊರತೆ ಏನೂ ಇಲ್ಲ ಅವ್ರಿಗೆ, ರೈತರಿಗೆ. ಬರೀ ಇದೊಂದು ಹಿಡ್ಕೊಂಡು ತೋರಿಸಿದ್ರೆ ಜೀವನ ಆಗುತ್ತಾ ಜನಗಳದು? ಎಷ್ಟೋ ಜನ ಸ್ಕೂಲ್ಗಳು ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಅಷ್ಟು ಜನಗಳು ತೊಂದರೆ ಆಗ್ತೈತೆ. ಅದನ್ನೆಲ್ಲ ನೋಡಬೇಕು. ಬರೀ ಇದೊಂದೇ ಟಿ ವಿ ಅವರ ಬೆಳಗ್ಗೆ ಇದ್ರೆ ಅದನ್ನೇ ಬೇಜಾರಾಗುತ್ತೆ. ಟಿ ವಿ ನೋಡೋಕ್ಕೆ ಬೇಜಾರಾಗುತ್ತೆ. ಎಲೆಕ್ಷನ್ ಟೈಮಲ್ಲಿ ಬೇಜಾರಾಗುತ್ತೆ ನೋಡೋಕ್ಕೆ. ಆ ಥರ ಮಾಧ್ಯಮದವರು ಬರೀ ಇದನ್ನ ನ್ಯೂಸು ಫ್ಯಾಮಿಲಿ ಕುತ್ಕೊಂಡು ನೋಡೋಕ್ಕಾಗಲ್ಲ ಇವತ್ತು. ಟಿ ವಿನ ನ್ಯೂಸು ನೋಡೋಕ್ಕಾಗ್ತಾಯಿಲ್ಲ, ಹಂಗಾಗೈತೆ ಇವತ್ತು. ಬೇರೆ ತೋರಿಸಿ ಬೇಕಾದಷ್ಟು ಹಳ್ಳಿಗಳಲ್ಲಿ ಸಮಸ್ಯೆ ಇದೆ, ನೀರಿಲ್ಲ, ಬರಗಾಲ ಬಂದು ಕುದ್ದಿದೆ, ಅದಕ್ಕೇನಾರು ಒಂದು ಮಾಡಿ ಸರ್ಕಾರದಿಂದವ ಅಂಥದ್ದನ್ನು ಮಾಡಿ. ಬರೀ ಟಿ ವಿ ಅವ್ರು ಇದನ್ನೇ ತೋರಿಸ್ತಾ ಇದ್ದೀರಾ. ಕುಡಿಯೋಕ್ಕೆ ನೀರಿಲ್ಲ, ಈ ಬೆಂಗಳೂರಲ್ಲೇ ಕುಡಿಯೋಕ್ಕೆ ನೀರಲ್ಲ, ಎಲ್ಲೆಲ್ಲ ಹೋಗ್ತಾ ಇದ್ದೀರಾ, ಇಲ್ಲೇ ತೋರಿಸಿ ಫಸ್ಟು ಕುಡಿಯೋಕ್ಕೆ ನೀರಲ್ಲ. ಅದನ್ನು ಮಾಡಿ ಫಸ್ಟು. ಜನಗಳು ಕಷ್ಟ ಸುಖ ಯಾರೂ ನೋಡ್ತಾ ಇಲ್ಲ. ಬರೀ ಟಿ ವಿ ಹಾಕಿದ್ರೆ ಇದೊಂದೇ ಸ್ವಲ್ಪ ಫ್ಯಾಮಿಲಿ ಅವ್ರು ಕುತ್ಕೊಂಡು ನೋಡೋಕ್ಕಾಗ್ತಾ ಇಲ್ಲ ಇವತ್ತು. ಆ ಥರ ಬರ್ತಾ ಇದೆ. ರಾಜಕಾರಣಿಗಳು ಕೆಟ್ಟ ಕೆರೆ ಹಿಡಿದಿದ್ದಾರೆ ಇವತ್ತು. ಅವರು ಇವರು ಅಂತಲ್ಲ, ಎಲ್ಲ ಪಕ್ಷದವರು ಹಿಂಗೆ ಆಗಿದ್ದಾರೆ. ಜನಗಳ ಸಮಸ್ಯೆ ಅರ್ಥ ಯಾರು ಏನು ಮಾಡ್ತಾ ಇಲ್ಲ ಜನಗಳಿಗೆ. ಬರೀ ಅವ್ರು ದುಡ್ಡು ಮಾಡೋದು ಒಂದೇ ನೋಡ್ತಾರೆ ಹೊರತು ಇವತ್ತು ಯಾವುದೇ ಸರ್ಕಾರ ಬಂದ್ರೂ ಅಷ್ಟೇ, BJP ದಳ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಹಂಗೆ ಆಗಿದ್ದಾರೆ ಹೊರತು ಜನ ಸಮಸ್ಯೆ ಯಾರು ಇದು ಮಾಡ್ತಾ ಇಲ್ಲ. 2,000 ಕೊಡೋದು ದೊಡ್ಡ ವಿಷಯ ಅಲ್ಲ ಇದು ಜನಗಳಿಗೆ. ಇವತ್ತು ಕಾಲೇಜ್ ಫೀಸ್ ಆಗಲಿ, ಬಡವರಿಗೆ ರೇಷನ್ ಆಗಲಿ ಯಾವುದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎಲ್ಲ ರೇಟ್ ಜಾಸ್ತಿ ಆಗ್ತೈತೆ. ಅದನ್ನು ನೋಡಿ ಫಸ್ಟು. 2,000 ಕೊಡೋದು ದೊಡ್ಡದಲ್ಲ, ಅದುವೇ ಫಸ್ಟು ಜನಗಳು ಕಷ್ಟ ಸುಖ ನೋಡಿ. ಆ ಥರ ಎಲ್ಲ ಐತೆ ಪರಿಸ್ಥಿತಿ ಇವತ್ತು ಜನಗಳದ್ದು. ಈ ಥರದ್ದು ಎಲ್ಲ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಆಗ್ತೈತೆ. ಎಲ್ಲ ಪ್ರತಿಯೊಂದು ವಸ್ತು ರೇಟು ಜಾಸ್ತಿ ಆಗ್ತೈತೆ. ಇವತ್ತು ಒಂದು ಟ್ಯಾಕ್ಸ್, ಮನೆ ಟ್ಯಾಕ್ಸೇ ಆಗಲಿ ಎಷ್ಟು ದೊಡ್ಡ ಡಬಲ್ ಆಗಿದೆ ಇವಾಗ. ಎಲ್ಲಿಂದ ಕಟ್ಟೋದು? ಬರೀ 2,000 ನೀವು ಕೊಟ್ಟರಿಂದ ದೊಡ್ಡದಲ್ಲ. ಟ್ಯಾಕ್ಸ್ ಇಷ್ಟೇ ಆಗ್ತೈತೆ, ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾಯಿದೆ. ಅದನ್ನು ನೋಡಿ ಎಲ್ಲ ನಾವೇ ಕಟ್ಟಬೇಕಾಗುತ್ತೆ. ಯಾವುದೇ ಕೊಟ್ಟರು ನಾವೇ ಕಟ್ಟಬೇಕಾಗುತ್ತೆ. ಕೊಡ್ತಿರೋದಕ್ಕೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ಹೌದು, ಅವ್ರು ಯಾವ್ದ್ರಿಂದ ಕೊಡ್ತಾರೆ ಪಾಪ? ಸರ್ಕಾರ ಯಾವ್ದ್ರಿಂದ ಕೊಡೋದು ದುಡ್ಡು? ನಮ್ಮ ಮೇಲೆ ತಾನೇ ಹಾಕೋದು, ಬೇರೆಯವ್ರ ಮೇಲೆ ಹಾಕೋಕ್ಕಾಗಲ್ಲ. ನಮ್ಮ ಮೇಲೆ ಯಾಕೆ ನಮ್ಮ ದುಡ್ಡು ನಮಗೆ ಕೊಡಬೇಕು, ಬೇರೆಯವ್ರು ಯಾರು ಕೊಡೋಕ್ಕಾಗಲ್ಲ. ಜನಗಳು ಅರ್ತ್ಕೋಬೇಕು. ಯಾಕೆ ಜಾಸ್ತಿ ಫ್ರೀಯಾಗಿ ಕೊಡ್ತಾರೆ ಅಂದ್ರೆ ಅದನ್ನು ಯೋಚನೆ ಮಾಡಬೇಕು. ಇಸ್ಕೋಬೇಕಾರೆ ಅಲ್ಲ, ಈಗ ನೀನು ಕೊಡ್ತೀಯ ಅಂದರೆ ನೀನು ಯಾವ್ದ್ರಾಗ ಒಂದು ರೂಪದಲ್ಲಿ ತಗೊಂಡಲ್ಲೇ ನೀನು ಮನೆಯಿಂದ ಕೊಡೋಕ್ಕಾಗಲ್ಲ. ಅದನ್ನ ಎಲ್ಲರೂ ಯೋಚನೆ ಮಾಡಬೇಕು. ನೋಡಿ ಕೊಡ್ಬೇಕಾದ್ರೆ ಈಸ್ಕೋಬೇಕಾದ್ರೆ ಯೋಚನೆ ಮಾಡಿ ಇಸ್ಕೋಬೇಕು. ಏನು ಕೊಡ್ತಾವ್ರೆ, ಯಾಕೆ ಕೊಡ್ತಾವ್ರೆ ಅಂತ ಯೋಚನೆ ಮಾಡಿ ಇಸ್ಕೋಬೇಕು. ದೊಡ್ಡದಲ್ಲ ಕೊಡೋದು. ರೈತರ ಸಮಸ್ಯೆ ಬೇಜಾರು ಐತೆ. ಇವತ್ತು ಒಂದು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಫೀಸ್ ಕಟ್ಟೋಕ್ಕಾಗ್ದಲ್ಲ ಎಕ್ಸಾಮ್ ಟೈಮಲ್ಲಿ ಈಚೆ ಕುಂಡ್ರಿಸ್ತಾವ್ರೆ. ಸರ್ಕಾರ ಏನು ಮಾಡ್ತಾ ಇದೆ? ಬರೀ ಇದೊಂದು ಜಾಸ್ತಿ ಕೊಟ್ಟರೆ ಸಾಕ? ಅದನ್ನೆಲ್ಲ ಯಾರು ಮಾಡಿದ್ದಾರೆ? ಪೆನ್ಡ್ರೈವ್ ವಿಷಯ ತೋರಿಸ್ತಿದೆ. ಪೆನ್ಡ್ರೈವ್ ವಿಷಯದಲ್ಲಿ ನೀವು ಅದನ್ನೇ ತೋರಿಸ್ಕೊಟ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಆಗಲಿ. ಅವ್ರು ಯಾರೇ ತಪ್ಪು ಮಾಡ್ರು, ನಾನು ಮಾಡೋರು ಅಷ್ಟೇ, ಇನ್ನೊಬ್ಬ ಮಾಡ್ರು ಅದು ಶಿಕ್ಷೆ ಆಗಲೇಬೇಕು ಏನೋ. ಅದನ್ನೇ ತೋರಿಸ್ಕೊಂಡು ಸಮಸ್ಯೆನ ನೀವು ಮಾಡ್ಕೊಂಡಿದ್ರೆ ಆಗಲ್ಲ. ಅದಕ್ಕೆ ಕಾನೂನು ಐತೆ, ಕೋರ್ಟ್ ಐತೆ, ಮಾಡೋದು ಅನ್ಕೊಳ್ರಿ. ಬೇರೆ ಅದನ್ನು ತೋರಿಸಿ ಅದನ್ನೇ ತೋರಿಸ್ಕೊಂಡಿದ್ರೆ ಇವಾಗ ಅವ್ರು ಕೋರ್ಟ್ಗೆ ಹಾಕೋರು, ಜೈಲ್ಗೆ ಹೋಗ್ತಾರೆ. ಯಾವ ಪರಿಹಾರ ಇದಕ್ಕೆ ನಮಗೆ ಸಿಗಲ್ಲ. ಜನಗಳಿಗೆ ನೂರಾರು ಜನ, ಕೋಟ್ಯಾಂತರ ಜನ ಇದ್ದಾರೆ. ಅವ್ರಿಗೆ ನೀರು ಕೊಡಿ ಫಸ್ಟು. ಯಾರೇ ಆಗಲಿ, ಈಗ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಬಡವ್ರಿಗೆ ರೈತರಿಗೆ ನೀರು ಕೊಡಲಿಲ್ಲ, ಕರೆಂಟ್ ಇಲ್ಲ ಅಲ್ಲಿ. ಬರೀ ನೀವು ಅದು ಫ್ರೀ ಕೊಟ್ರಿಂದ ಏನು ಪ್ರಯೋಜನ ಏನೈತೆ? ಇವತ್ತು ಊರ ಕಡೆ ಎಲ್ಲ ತೆಂಗಿನ ಮರ ಆಗಲಿ, ಸಸಿಗಳು ನೀರಿಲ್ಲ, ಪ್ರಾಣಿಗಳಿಗೆ ಆಗಲಿ ಎಲ್ಲ ಗಿಡ ಮರ ಎಲ್ಲ ಒಣಗೋಗ್ತಾ ಇದ್ದಾವೆ. ಬರಗಾಲ ಬಂದು ಕುಂತೈತೆ. ಯಾರು ನೋಡ್ತಾರೆ? ಯಾವ ಸರ್ಕಾರನೂ ನೋಡ್ತಾ ಇಲ್ಲ. ರಾಜ್ಯ ಸರ್ಕಾರ ತೋರಿಸ್ಬೇಕು. ಹಳ್ಳಿಗಳಲ್ಲಿ ಬನ್ನಿ ಸ್ವಾಮಿ, ಕುಡಿಯೋಕೆ ನೀರಿಲ್ಲ. ಇವತ್ತು ಊರಲ್ಲಿ ಇರೋಕ್ಕಾಗ್ತಾ ಇಲ್ಲ. ಎಲ್ಲ ಸಿಟಿಗೆ ಬರ್ತಾವ್ರೆ, ಜೀವನ ನಡೆಸೋಕ್ಕಾಗ್ದಲ್ಲ. ಇವತ್ತು ನಾವೆಲ್ಲ ಯಾಕೆ ಬಂದಿದ್ದೀವಿ? ಅಲ್ಲೆಲ್ಲ ಶ್ರೀಮಂತರ, ಇಲ್ಲಿ ಬೆಂಗಳೂರಿಗೆ ನಾವು ಬರ್ತಾ ಇರಲಿಲ್ಲ ಬೇಕಾದಂಗೆ ಇದ್ದಿದ್ರೆ. ವಾಜಪೇಯಿ ಸರ್ಕಾರದಲ್ಲಿ ಜೋಡಣೆ ಮಾಡ್ಕೊಡ್ತೀನಿ ಅಂದರು, ಗಂಗಾ ಕಾವೇರಿಗೆ ಮಾಡ್ಕೊಡ್ತೀವಿ ಅಂದರು. ಮಾಡ್ಕೊಡ್ಲಿಲ್ಲ. ಇವರು ಮಾಡ್ಕೊಡ್ಲಿಲ್ಲ, ಅವರು ಮಾಡ್ಕೊಳ್ಳಿ, ಯಾರು ಮಾಡ್ಕೊಡ್ಲಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ರೈತರದ್ದು ಕಣ್ಣಲ್ಲಿ ನೀರು ಬರುತ್ತಲ್ಲ, ನೋಡ್ಬಿಟ್ರೆ ಜಮೀನುಗಳು. ಆ ಥರ ಪರಿಸ್ಥಿತಿ ಇದೆ. ಸರ್ ನಾನು ಹೇಳೋದಷ್ಟೇ, ಹಳ್ಳಿಗಳಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಫಸ್ಟು ಹಳ್ಳಿಯವರು ಇಲ್ಲಿ ಡೆಲ್ಲಿ ಬರೋದು ಬಿಡಿಸಿ ಸಾಕು. ಅದೊಂದು ನೋಡಿ ಸಾಕು. ಅದನ್ನು ಮಾಡಿ ರೈತರಿಗೆ ಏನಿಲ್ಲ, ನೀವು ಕರೆಂಟು, ನೀರು
ಕೊಟ್ಟರೆ ದವಸ ಧಾನ್ಯ ಜಾಸ್ತಿ ಬೆಳಿತಾರೆ ಅವರು. ಅವಾಗ ಅದು ದರಿದ್ರ ಕಡಿಮೆ ಆಗುತ್ತೆ ಜನಗಳಿಗೆ. ಅವಾಗ ಎಲ್ಲ ರೇಟು ತಾನೇ ಕಡಿಮೆ ಆಗುತ್ತೆ. ಏನಿಲ್ಲ, ನೀವು ಈ ಥರ ಕೇಂದ್ರ ಸರ್ಕಾರ ಗಂಗಾ ಕಾವೇರಿ ಅವೆಲ್ಲ ಜೋಡಣೆ ಮಾಡಿಕೊಡಿ, ಒಳ್ಳೇದಾಗುತ್ತೆ. ಟಿವಿ ಮಾಧ್ಯಮದವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬರೀ ತೋರಿಸಿದ್ದೆ ತೋರಿಸ್ಕೊಂಡು ಇದೇ ಕಾಲ ತಳ್ತಾವ್ರೆ. ಯಾರ್ಯಾರ ಕಡೆಯಿಂದ ಟೋಕನ್ ಬರ್ತದೋ ಅವ್ರ ಕಡೆಯಿಂದ ಹಾಕೊಳ್ಳೋದು, ಅವ್ರ ಮೇಲೆ ಏನಾದರೂ ಒಂದು ಆಪೋಸಿಷನ್ ಪಾರ್ಟಿ ಮೇಲೆ ಏನಾದರೂ ಒಂದು ಹೇಳೋದು, ಇದೇ ಇವ್ರ ಕೆಲಸ. ರೇವಣ್ಣ ಇವಾಗ ನಿನ್ನೆ ಜೈಲಿಂದ ರಿಲೀಸ್ ಆದ್ರು, ಸುಮ್ಮನೆ ಒಂದು ಟೆಂಪಲ್ ರನ್ ಮಾಡ್ತಾನೋ ಮತ್ತೊಂದು ಮಾಡ್ತಾನೆ, ಅವನಿಂದ 24 ಗಂಟೆ ಬಿದ್ದಿರ್ತಾರೆ. ಏನೋ ಇದೆಲ್ಲ ಕೆಲಸ ಇಲ್ಲ, ಬೇಕಿಲ್ದಿರೋ ಕೆಲಸಗಳು, ಆಗುವಂಥ ಕೆಲಸಗಳು ಎಷ್ಟೋ ಅದನ್ನ ನೋಡ್ಕೊಂಡು ಮಾಡ್ತೀರಾ. ರೇವಣ್ಣನಿಂದ ಬಿದ್ದುಬಿಟ್ಟಿದ್ದಾರೆ. ಅವ್ರು ನೋಡಿದ್ರೆ ನಾನು 40 ವರ್ಷದಿಂದ ನಾನು ತುಂಬನೇ ದಿನೇನು ನಾನು ಯಾವುದೊಂದು ಅಲಿಗೇಷನ್ ಇಲ್ಲ ನನ್ನ ಮೇಲೆ ಅಂತ ಅವ್ರು ಹೇಳ್ತಾರೆ. ಇವ್ರಿಗೇನು ಬೇರೆ ಕೆಲಸ ಇಲ್ವಾ ಮಾಡೋದಕ್ಕೆ? ಯಾವುದೊಂದು ಬೇರೆ ಒಂದು ಮಾಡುವಂಥ ಕೆಲಸಗಳು ಮಾಡಿಕೊಂಡು ಯಾರು ಜೈಲಿಂದ ಬಂದರೂ ಹೋದ್ರು, ಅದನ್ನೇ 24 ಗಂಟೆ ಅದನ್ನೇ ಮಾಧ್ಯಮದವ್ರು ತೋರಿಸ್ತಿದ್ರೆ ಅದಕ್ಕೆ ಅರ್ಥ ಇಲ್ಲ. ಏನಂತೀರ? ಇದೊಂಥರ ರಾಜಕೀಯ ಒಂದು ಜಂಜಾಟದಲ್ಲಿ ನಾವೆಲ್ಲ ಜನಗಳು ಸುಮ್ಮನೆ ನಾವು ಪಬ್ಲಿಕ್ಕು ತುಂಬಾ ಒಂದು ನೋವುಗಳನ್ನ ಅನುಭವಿಸ್ಬೇಕಷ್ಟೇ. ನಮ್ಮ ಜೀವನ ದಿನದ ಸಂಪಾದನೆ ಮಾಡ್ಕೊಂಡು ನಾವು ತಿನ್ಕೊಂಡು ನಾವು ಇದ್ದೀವಿ. ಇವ್ರು ಲೂಟಿಗಳು ಹೊಡ್ಕೊಂಡು ಬೇಕಾಬಿಟ್ಟು ಹೆಂಗೆ ಬೇಕೋ ಹಂಗೆ ಆಡ್ತಾರೆ. ಅವನ ಮೇಲೆ ಇವನು ಅವನು ಹೇಳ್ಕೊಂಡು ಇವ್ರಿಗೆ ಮಾಡೋಕ್ಕೆ ಕೆಲಸಗಳಿಲ್ಲ. ಮಾನ ಮರ್ಯಾದೆ ಅಂತ ಇಲ್ಲವೇ ಇಲ್ಲ ಇವ್ರುಗಳಿಗೆ. ಅರ್ಥ ಆಯ್ತಾ? ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರದ್ದು ವಿಷಯಗಳನ್ನ ಟಿವಿ ತೋರಿಸೋದ್ರಿಂದ ಈ ಥರ ಸಮಸ್ಯೆಗಳು ಪರಿಹಾರ ಸಮಸ್ಯೆ ಕೆಲವೊಂದು ಕರೆಕ್ಟಾಗಿ ತೋರಿಸ್ತಾರೆ, ಆದರೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಅರ್ಥ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇರೆ ಕೆಲಸ ಇಲ್ವಾ, ಅದನ್ನೇ ತೋರಿಸ್ತಾರೆ. ಎಷ್ಟೋ ಮನೆಯಾಳ ಕೆಲಸಗಳು ನಡೀತಾ ಇರೋದನ್ನ ಅದನ್ನೆಲ್ಲ ಹೋಗಿ ಕವರ್ ಮಾಡಲ್ಲ. ಬರೀ ಉರ್ದನ್ನೇ ಒಂದು 4 ಹೆಜ್ಜೆ ಆಡೋಕ್ಕಾಗಲ್ಲ. ರೇವಣ್ಣ ನ್ಯಾಯಗೆ ಹಿಡ್ಕೊಂಡು ಓಡಾಡ್ಬೇಕು, ಆ ಮನುಷ್ಯನಿಂದ ಬಿದ್ದವ್ರೆ. ಅರ್ಥ ಆಯ್ತಾ? ಇದೆಲ್ಲ ಸರಿ ಇಲ್ಲ. ಈ ಥರ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಅನ್ಸುತ್ತಾ ನಿಮ್ಗೆ? ಈ ಥರ ಪರಿಹಾರ ಇಲ್ಲಿ ಪಬ್ಲಿಕ್ ಎಚ್ಚೆತ್ಕೋಬೇಕಷ್ಟೇ. ಪಬ್ಲಿಕ್ ಎಚ್ಚೆತ್ಕೊಂಡು ಯಾವುದೊಂದನ್ನು ಸರಿಯಾಗಿ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರ ಸಿಗ್ತದೆ. ಇವ್ರುಗಳಿಗೆ ಪಬ್ಲಿಕ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕಷ್ಟೇ. ಆಯಾ ಟೈಮಿಗೆ ಸರಿಯಾಗಿ ಎಜುಕೇಷನ್ ಟೈಮಲ್ಲಿ ಎಜುಕೇಷನ್ ಗೌರ್ಮೆಂಟ್ ಸ್ಕೂಲಿಂದ ಬಂತಲ್ಲ ನೋಡಿ, ಗೌರ್ಮೆಂಟ್ ಸ್ಕೂಲ್ ಹುಡುಗರು ಏನಂದ್ರು ಗೌರ್ಮೆಂಟ್ ಸ್ಕೂಲ್ ಬೇಡ ಅಂತಾರೆ. ಅದ್ರ ಬಗ್ಗೆ ಎಜುಕೇಷನ್ ಬಗ್ಗೆ ಮಾಧ್ಯಮದವರು ಪ್ರಚಾರ ಮಾಡಲಿ. ಬಡವರು ಎಲ್ಲಿ ನೋಡಿ ಶಾಲೆ ಏನು ಹಾಳಾಗಿದೆ, ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ನೋಡಲಿ, ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ನೋಡಲಿ. ಒಬ್ಬೊಬ್ಬರು ಸಂಸ್ಥೆಯವರು ಒಂದು ಶಾಲೆ ಗೌರ್ಮೆಂಟ್ ಶಾಲೆ ಇಂಪ್ರೂವ್ಮೆಂಟ್ ಮಾಡಿದ್ರೆ ಹಾಜರಾತಿ ಜಾಸ್ತಿ ಆಗುತ್ತೆ. ಅದನ್ನು ಮಾಧ್ಯಮದವರು ಅದನ್ನು ಹೈಲೈಟಾಗಿ ದಿನ ಬೆಳಗ್ಗೆ ಸಾಯಂಕಾಲ ಅದನ್ನು ಮಾಡಿ. ಈ ಥರದ ವಿಷಯಗಳೆಲ್ಲ ಟೆಲಿಕಾಸ್ಟ್ ಮಾಡ್ತಿರೋದಿರ್ಬೋದು. ರಾಜಕಾರಣಿಗಳು ಬಿಡುಗಡೆ ಆದ ತಕ್ಷಣ ಅದನ್ನೇ ಹೈಲೈಟ್ ಮಾಡೋದು, ತೀರೋದ್ರೆ ಬೆಳಗಿನ ಸಾಯಂಕಾಲದವರೆಗೆ ಅದನ್ನು ತೋರಿಸೋದು ಆದಷ್ಟು ಕಡಿಮೆ ಮಾಡಬೇಕು. ಅದು ಯಾಕಂದರೆ ಟಿ ವಿ ಮುಂದೆ ಹೊರಗೆ ಬರ್ತಾರೆ, ಬೆಳಗಿನ ಸಾಯಂಕಾಲ ಅದನ್ನೇ ಕುಯ್ತಾ ಇರ್ತಾರೆ. ಆದಷ್ಟು ಮಾಧ್ಯಮದವರು ಅದನ್ನು ಎಷ್ಟು ಬೇಕೋ ಅಷ್ಟು ಬಿಡುಗಡೆ ಆದಮೇಲೆ ಬಿಡೋದು, ತೀರೋದ್ಮೇಲೆ ಅವರು ತೀರೋದ್ರು. ಅದನ್ನು ಮತ್ತೆ 20 ಒಂದು ಪೆನ್ಡ್ರೈವ್ ಒಂದು ವಿಡಿಯೋ ಓಡಾಡ್ತಾ ಇದೆಯಲ್ಲ, ಈ ಘಟನೆ ಬಗ್ಗೆ ಏನಂತ ನಿಮಗೆ? ಪೆನ್ಡ್ರೈವ್ ಎಲ್ಲ ಇನ್ನೂ ಪ್ರಚಾರ ಪೂರ್ತಿ ಬಂದಿಲ್ವಲ್ಲ. SIT ಅವರು ಅದ್ರ ಮುಖಾಂತರ ಅವ್ರನ್ನ ಕಾನೂನು ಕ್ರಮ ತಗೊಳ್ತಾರೆ. ರಾಜಕಾರಣಿಗಳಿಗೊಂದು ಬೇರೆ ನಾಗರಿಕರಿಗೊಂದು ಒಂದು ಮಾಡಬಾರ್ದು, ಎಲ್ಲರಿಗೂ ಒಂದೇ ಕಾನೂನು ತರಬೇಕು. ಅದನ್ನು ಮಾಧ್ಯಮದವರು ಫುಲ್ ಹೈಲೈಟ್ ಮಾಡಲಿ. ಇವಾಗ ತೋರಿಸ್ತಿರೋದೆಲ್ಲ ಸರಿ ಇಲ್ಲ 100. ಅದನ್ನು ಆದಷ್ಟು ಯಾರ್ಯಾರು ಏನೇನಾಗಿದೆ SIT ಅವ್ರಿಗಿಂತ ಈ CBI ಕೊಡೋದು ಇನ್ನೂ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಅವಾಗ ಒಂದು ಪರಿಹಾರ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ರೇವಣ್ಣ ಅವ್ರು ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಂಗಂದ್ರೆ ರೇವಣ್ಣ ಅಲ್ಲ, ಈಗ ಪ್ರಜ್ವಲ್ ಬರಬೇಕು. ರಾಜಕಾರಣಿಗಳಂತೂ ಅದನ್ನು ಯಾವತ್ತೂ ಅವ್ರನ್ನ ಕಾನೂನಿಗೆ ದೊಡ್ಡವರು ಅಲ್ವೇ ಅಲ್ಲ. ಅವರು ಮಾಡಿದ್ದು ಗೊತ್ತಾಗುತ್ತೆ. ಇವತ್ತೆಲ್ಲ ನಾಳೆಗೆ ಹೊರಗೆ ಬಂದೇ ಬರುತ್ತೆ. ನಿಮ್ಗೇನು ಅನ್ಸುತ್ತೆ? ಅವ್ರು ಮಾಡಿದ್ದಾರೆ ಅಂತ ಅನ್ಸುತ್ತಾ? 100ಕ್ಕೆ 100 ಪಕ್ಕ ಅಂತೀರಾ? ಪಕ್ಕ. ನೀವು ವಿಡಿಯೋಸ್ ನೋಡಿದ್ದೀರಾ ಹಂಗಾದ್ರೆ? ಓಹೋ, ವಿಡಿಯೋ ನೋಡಿಲ್ಲ ಸರ್. ಕೊನೆ ನನ್ನನ್ನು ಹೇಳ್ಕೊಂಡು ಹೋದ್ರೆ ಕಷ್ಟ. ನಾನು ನೋಡಿಲ್ಲ. ವಿಡಿಯೋ ಬರುತ್ತಲ್ಲ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆಯಲ್ಲ, ಮಾಧ್ಯಮಗಳು ನೋಡಿ ನಿಜ ಅಂತ ಒಪ್ಕೋತೀರಾ? ನಿಜ ಅಂತ ಒಪ್ಕೊಳ್ಳೋಕೆ ಮೇಲಾಧಿಕಾರಿಗಳೆಲ್ಲ ಇದ್ದಾರೆ. ಇನ್ನು ಪೂರ್ತಿ ಹೊರಗೆ ಬರಲಿ. ಈಗ ಮಾಧ್ಯಮ ಅನ್ನೋದು ಸಾಮಾಜಿಕ ಕಳಕಳಿ ಇರಬೇಕು. ಜನಗಳಿಗೆ ಸಾಮಾಜಿಕ ಕಳಕಳಿ, ಜೀವನ ಏನು, ಸಮಾಜ ಏನು ಅನ್ನೋದು ಫಾಲೋಅಪ್ ಮಾಡಬೇಕು. ಇವಾಗ ಇಷ್ಟು ದಿನ ಬೇಸಿಗೆ ನೀರಿರಲಿಲ್ಲ, ಅವಶ್ಯಕತೆ ಏನೈತೆ ಅದಕ್ಕೆ ಮಾತ್ರ ಫಾಲೋಅಪ್ ಮಾಡಬೇಕು. ಇಲ್ದಿಲ್ದೆಲ್ಲ ಹೈಲೈಟ್ ಮಾಡಿ ಮಾಧ್ಯಮದವ್ರಿಗೆ ಅಗೌರವ ತರೋವಂಥದ್ದು ವ್ಯವಸ್ಥೆ ಮಾಡಬಾರ್ದು. ನಾವು ಹೇಳೋದು ಸಮಾಜದಲ್ಲಿ ಎಲ್ಲರೂ ಬೇಕು. ಸಮಾಜ ಮಾಧ್ಯಮ ಇಲ್ಲ ಅಂದರೆ ಮುಂಚೆ ನಾವು ನ್ಯೂಸ್ ಪೇಪರ್ ಓದಿ 10 ಜನ ತಾವು ವಿಚಾರ ಮಾಡ್ತಾಯಿದ್ವಿ. ಇವಾಗ ಟಿ ವಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಬೇಜಾರಾದ್ರೆ ಆಚೆ ಬರ್ತೀವಿ. ಏನಕ್ಕೆ ಬೇಜಾರಾಗೋಂಥ ವ್ಯವಸ್ಥೆ ಟಿ ವಿ ಮಾಧ್ಯಮ ಮುಂದೆ ಬರಬಾರ್ದು.
ಸಮಾಜ ಎಲ್ಲರೂ ಗಮನಿಸ್ತಾರೆ, ಎಲ್ಲರೂ ಹೊಟ್ಟೆಗೆ ತಿಂದ್ಮೇಲೆ ಜೀರ್ಣ ಮಾಡ್ಕೊಳ್ಲೇಬೇಕು. ಯಾರು ತಪ್ಪು ಮಾಡಿದರೂ ಅವ್ರಿಗೆ ಕಾನೂನು ಐತೆ, ಅದು ಅರಿವಾಗುತ್ತೆ, ಅವರು ಅದು ಸರಿ ಮಾಡ್ಕೊತಾರೆ. ಅದಕ್ಕೂ ಈ ಮಾಧ್ಯಮ ವ್ಯವಸ್ಥೆಗೂ ನಮಗೂ ಸಮಾಜಕ್ಕೂ ಅನ್ವಯ ಆಗುವಂಗೆ ನಡ್ಕೊಬಾರ್ದು. ಮಾಧ್ಯಮದ ವ್ಯವಸ್ಥೆ ಏನೈತೆ, ಕಾನೂನು ಏನೈತೆ, ಅದು ಮುಂದುವರಿಬೇಕು. ಮಾಧ್ಯಮಗಳು ಹಂಗಾರೆ ಮಾಡ್ತಿರೋ ಕೆಲಸಗಳ ಬಗ್ಗೆ ಏನು ಹೇಳ್ತೀರಾ? ಮಾಧ್ಯಮ ಕೆಲಸ ಅವ್ರು ಮಾಡ್ತಾವ್ರೆ. ಅದು ಜನಗಳಿಗೆ ಸರಿ ದಾರಿಯಲ್ಲಿ ತಲುಪುವಂಗೆ ವ್ಯವಸ್ಥೆ ಏನೈತೆ, ಈ ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ನಮಗೆ ಎಜುಕೇಷನಲ್ಲಿ ಮಕ್ಕಳಲ್ಲಿ ಅದು 10ನೇ ತರಗತಿವರೆಗೇ ಅದನ್ನು ನಾವು ಅಪ್ಡೇಟ್ ಮಾಡಿಬಿಡ್ಬೇಕು. ವಿದ್ಯಾರ್ಹತೆನ ನಾವು ಸಮಾಜದಲ್ಲಿ ಮುಂದುವರಿಯುವಂಗೆ ಕಾನೂನು ಹೆಂಗೈತೆ ನಮ್ಮದು, ಆ ರೀತಿ ಮುಂದುವರಿಯುವಂಗೆ ನೀವು ವ್ಯವಸ್ಥೆ ಮಾಡ್ಕೊಬೇಕು.